ತೋಟಗಾರಿಕಾ ಬೆಳೆಗಳನ್ನು ಉತ್ಕೃಷ್ಟವಾಗಿ ಬೆಳೆಯಲು ಸೂರ್ಯನ ಶಕ್ತಿ, ನೀರಿನ ಮಿತ ಬಳಕೆ, ಮಣ್ಣಿನ ಜೀವಗಳ ಸಂರಕ್ಷಣೆ, ಎರೆಹುಳು ಅಭಿವೃದ್ಧಿ, ಜೇನುನೊಣಗಳ ಸಂರಕ್ಷಣೆ ಅಗತ್ಯ ಎಂದು ಸಾವಯವ ಕೃಷಿ ತಜ್ಞ ಡಾಕ್ಟರ್ ಹುಲ್ಲುನಾಚೇಗೌಡ ಅಭಿಪ್ರಾಯಪಟ್ಟರು. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಸಹಕಾರದೊಂದಿಗೆ ಮೈಕ್ರೋಬಿ ಫೌಂಡೇಶನ್ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಕೇಂದ್ರ ಅತ್ತಿಗೆರೆ ಗ್ರಾಮಸ್ಥರ ಸಹಯೋಗದಲ್ಲಿ ಆಯೋಜಿಸಿದ್ದ ಕ್ಷೇತ್ರೋತ್ಸವ ಹಾಗೂ ಅನ್ನದಾತರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ತೋಟಗಾರಿಕೆ ಬೆಳೆಗಳನ್ನು ಉಳಿಸಿಕೊಳ್ಳಲು ಪ್ರಕೃತಿಯೇ ಪರಿಹಾರ ಎಂದರು. ಪ್ರಕೃತಿಯಲ್ಲಿನ ಜೇಡರ ಬಲೆಗಳ ಪಾತ್ರ, ಹಕ್ಕಿ ಪಕ್ಷಿಗಳ ಬರುವಿಗೆ, ಉತ್ತರ ದಕ್ಷಿಣಾಭಿಮುಖವಾಗಿ ಸರಾಗವಾಗಿ ಗಾಳಿ ಬೀಸುವಿಕೆ, ತ್ಯಾಜ್ಯಗಳ ನಿರ್ವಹಣೆ, ತ್ಯಾಜ್ಯಗಳ ಕೊಳೆಯುವಿಕೆ ಒಳಗೊಂಡ ಪ್ರಕ್ರಿಯೆಯೇ ತೋಟಗಾರಿಕಾ ಬೆಳೆಗಳ ಸಂರಕ್ಷಣೆಗೆ ಪರಿಹಾರ ಎಂದರು. ಕೃಷಿ ಇಲಾಖೆ ಉಪನಿರ್ದೇಶಕ ಅಶೋಕ್ ಕುಮಾರ್, ಪತ್ರಕರ್ತ ನಾಗರಾಜ್ ಬಡದಾಳ್, ಕೃಷಿ ತಜ್ಞ ಡಾಕ್ಟರ್ ಎನ್.ಕೆ. ಗೌಡ, ದಿದ್ದಿಗೆ ಮಹಾದೇವಪ್ಪ ಮತ್ತಿತರರು ಇದ್ದರು. ಇವತ್ತು ಕ್ಷೇತ್ರೋತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ದಾವಣಗೆರೆ ತಾಲೂಕು ಹತ್ತಿಗೆರೆಯಲ್ಲಿ ಬಸವರಾಜಪ್ಪನವ್ರ ತೋಟದಲ್ಲಿ ನಾವು ಆಯೋಜಿಸ್ಕೊಂಡಿದ್ರಿ. ಉದ್ದೇಶ ಇಷ್ಟೇ, ಏನಿವತ್ತು ಈ ಬರ ಪರಿಸ್ಥಿತಿಯಲ್ಲಿ ಅಡಿಕೆ ಬೆಳೆ ಎಲ್ಲ ಕಡೆಯೂ ಸಮಸ್ಯೆಯಲ್ಲಿದೆ, ಆ ಬರವನ್ನು ಯಾವ ರೀತಿ ಮೆಟ್ಟಿ ನಿಲ್ಲಬಹುದು ಅಂದರೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ಬಳಸ್ಕೊಂಡು ಯಾವ ರೀತಿ ಬೆಳೆಯನ್ನು ಮಳೆ ಇಲ್ಲದೇ ಇದ್ದರೂ ಬರ ಬಂದರೂ ಬೆಳೆಸ್ಬೋದು ಅಂತಕ್ಕಂಥ ವಿಚಾರವನ್ನು ಸುದೀರ್ಘವಾಗಿ ಇವತ್ತು ಇಲ್ಲಿನ ಎಲ್ಲ ರೈತರಿಗೂ ತಿಳಿಸ್ಕೊಟ್ಟಿದ್ರಿ. ಇದನ್ನು ಅಳವಡಿಸ್ಕೊಳ್ಳೋದ್ರಿಂದ ಪ್ರತಿಯೊಬ್ಬರೂ ಸಹ ಒಂದು ಸುಸ್ಥಿರ ಜೀವನವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತ ವಿಚಾರಗಳನ್ನು ಇವತ್ತಿಲ್ಲಿ ಚರ್ಚೆಗಳಾಗಿದೆ. ಅದ್ಭುತವಾದ ಮಾಹಿತಿ ಸಿಕ್ಕಿದೆ. ಎಲ್ಲರೂ ಸಹ ಈ ಒಂದು ಬಸವರಾಜಪ್ಪನವ್ರ ತೋಟಕ್ಕೆ ಬಂದು ಈ ಕ್ಷೇತ್ರೋತ್ಸವ ಮಾಡಿರೋ ಉದ್ದೇಶ ಇಲ್ಲೇ ಅದ್ಭುತವಾಗಿ ತೋಟ ಇರೋದಕ್ಕೆ ಮಾಡಿದಿರಿ. ಸಾವಯವದಲ್ಲಿ ನೀವು ಬಂದು ನೋಡಿ ತಿಳ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.